Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ IPL ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ಸ್ ಟ್ರೇಡ್ ರಿಲೇಟೆಡ್ ಬರ್ತಾ ಇದೆ. ಏನು ಇನ್ಫಾರ್ಮೇಟಿವ್ ಆದಂಥ ಟ್ರೇಡ್ಗಳು ಪಟ್ 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 ಅನ್ನಂಗೆ ಬರ್ತಾ ಇರೋಂಥ ಅಪ್ಡೇಟ್ಸ್ಗಳು ರೀಸೆಂಟಾಗಿ ಇವಾಗಲೂ ಒಂದು 2-3 ಪಟ್ ಅನ್ನಂಗೆ ಟ್ರೇಡ್ ಆಗಿದೆ. ಎಲ್ಲ ಡೀಟೇಲ್ ಆಗಿ ನೋಡೋಣ. ಆಲ್ ಕ್ಯಾಶ್ ಡೀಲ್ ಯಾವುದು, ಯಾರ್ಯಾರು ಎಷ್ಟೆಷ್ಟು ಕೋಟಿಗೆ ಹೋಗಿದ್ದಾರೆ, ಎಷ್ಟೆಷ್ಟು ಲಕ್ಷಕ್ಕೆ ಹೋಗಿದ್ದಾರೆ, ಎಲ್ಲ ಡೀಟೇಲ್ ಆಗಿ ನೋಡೋಣ. ಆಲ್ ಕ್ಯಾಶ್ ಡೀಲು ಜೊತೆಗೆ ಸ್ವ್ಯಾಪ್ ಯಾವುದಾಗಿದೆ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಹಾಕೊಂಡು ಬಾಲೈಕನ್ನ ಪಾಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಟ್ರೇಡಿಂದ ಬರ್ತೀನಿ ಲಾಸ್ಟ್ ಟ್ರೇಡ್ವರೆಗೂ ಕೂಡ. ಫಸ್ಟ್ ಟ್ರೇಡ್ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದು IPL ಅವರು ಯಾವುದು ಅಂತಂದರೆ ಅದು ಇವ್ರದ್ದು ಶಾರ್ದುಲ್ ಠಾಕೂರ್ ಅವರ ಟ್ರೇಡು. 2 ಕೋಟಿಗೆ ಮುಂಬೈ ಇಂಡಿಯನ್ಸ್ಗೆ ಲಕ್ನೋ ಸೂಪರ್ ಜೈಂಟ್ಸಿಂದ ಹೋದ್ರು ಅಂತ ಇದು ಗೊತ್ತಿರೋದು ಎಲ್ಲರಿಗೂ. ಇದನ್ನು ಅಫಿಷಿಯಲಿ ಕನ್ಫರ್ಮ್ ಅವರೇ ಫಸ್ಟ್ ಮಾಡಿದ್ದು. ಆ್ಯಂಡ್ 2ನೇ ಟ್ರೇಡು ಇದು ಕೂಡ ಮುಂಬೈ ಇಂಡಿಯನ್ಸ್ಗೆ ಗುಜರಾತ್ ಟೈಟನ್ಸಿಂದ ಎಂಟ್ರಿ ಕೊಟ್ಟಿದ್ರೆ ಶರ್ಫೆನ್ ರೂಥರ್ಫೋರ್ಡ್ ಅಂತ 2.6 ಕೋಟಿಗೆ. ಇದು ಕೂಡ ನಾನು ನಿಮಗೆ ಹೇಳಿದ್ದೀನಿ, ಇದು ಅಫಿಷಿಯಲಿ ಕನ್ಫರ್ಮ್ ಆದಮೇಲೆ ಹೇಳಿದ್ದು ನಿಮಗೆ. ಆ್ಯಂಡ್ ಇವಾಗ ಬರ್ತಿರೋಂಥ ಬಿಗ್ಗೆಸ್ಟ್ ಬಸ್ ಯಾವುದು ಅಂತಂದರೆ ಟ್ರೇಡ್ ಯಾವುದು ಅಂತಂದರೆ ಅದು ರವೀಂದ್ರ ಜಡೇಜಾ ಸ್ವ್ಯಾಪ್ ಆಗಿಲ್ಲ, ಇಲ್ಲಿ ಟ್ರೇಡ್ ಆಗಿದ್ದಾರೆ. ಆಲ್ ಕ್ಯಾಶ್ ಡೀಲಿಗೆ ಸೈನ್ ಮಾಡ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸು 14 ಕೋಟಿಗೆ. ಲಾಸ್ಟ್ ಸೀಸನ್ ನೀವು ಆಡಿದ್ದು 18 ಕೋಟಿಗೆ. ಇವಾಗ ಸ್ವಲ್ಪ ಡೌನ್ ಆಗಿದೆ ಅವರ ವ್ಯಾಲ್ಯೂ. ಅದರಿಂದ 14 ಕೋಟಿಗೆ ರಾಜಸ್ಥಾನ್ ರಾಯಲ್ಸ್ನ ತಲುಪ್ತಾರೆ. ನಮಗೆ ಇದು ಗೊತ್ತೇ ಇರಲಿಲ್ಲ. ನಾವು ಅಂದ್ಕೊಂಡಿದ್ದು 18 ಕೋಟಿ ಇವರಿಬ್ಬರದ್ದು ಸ್ವ್ಯಾಪ್ ಆಗುತ್ತೆ, ಸ್ಯಾಮ್ಸನ್ದು ಜೊತೆಗೆ ಜಡೇಜಾದು. ಆಮೇಲೆ ಇಲ್ಲಿ ಸ್ಯಾಮ್ ಕರನ್ನ ಅವ್ರು ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಆಲ್ ಕ್ಯಾಶ್ ಡೀಲ್ ಆಗಿದೆ. ಇದು ಆಲ್ ಕ್ಯಾಶ್ ಡೀಲ್ ನೆನಪಿರಲಿ. ಆಮೇಲೆ 18 ಕೋಟಿಗೆ ಇದು 3ನೇ ಟ್ರೇಡ್ ಆಯಿತು ಅಂತಂದರೆ ಅಫಿಷಿಯಲಿ ಕನ್ಫರ್ಮ್ ಆಗಿರೋದು. 4ನೇ ಟ್ರೇಡ್ ಕನ್ಫರ್ಮ್ ಮಾಡಿದ್ದು ಸಂಜು ಸ್ಯಾಮ್ಸನ್ ಅವ್ರದ್ದು 18 ಕೋಟಿಗೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹೋಗ್ತಾ ಇದ್ದಾರೆ ರಾಜಸ್ಥಾನ್ ರಾಯಲ್ಸಿಂದ. ಸೊ ಇದು ಎಕ್ಸ್ಪೆಕ್ಟೇಷನ್ ಇತ್ತು 18 ಕೋಟಿನೇ ಇರುತ್ತೆ ಅಂತ. 18 ಕೋಟಿನೇ ಇದೆ. ಏನು ಅದರಲ್ಲಿ ವೇರಿಯೇಷನ್ನು ಆಶ್ಚರ್ಯಚಕಿತರಾಗುವಂಥದ್ದು ಇದೆಲ್ಲ ಇಲ್ಲಿ ಸಂಜು ಸ್ಯಾಮ್ಸನ್ ಆಗಿರಲಿ, ರವೀಂದ್ರ ಜಡೇಜಾ ಏನಮ್ಮ ಇದು ಟ್ರೇಡಿಂಗ್ ಆಶ್ಚರ್ಯ ಆಗೋಗ್ಬಿಟ್ಟಿದೆ ಅಂತ ಏನಿಲ್ಲ. ಯಾಕೆಂದರೆ ಬಸ್ ಇತ್ತು, ಮುಂಚೆನೇ ಅಪ್ಡೇಟ್ ಎಲ್ಲ ಇತ್ತು ಆಗುತ್ತೆ ಅಂತ. ಆ್ಯಂಡ್ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ರು ಅಷ್ಟೇ. ಸೊ ಇದು 4ನೇ ಟ್ರೇಡ್ ಆಯಿತು ಅಂದರೆ 5ನೇ ಟ್ರೇಡು ಇದು ಕೂಡ ಆಲ್ ಕ್ಯಾಶ್ ಡೀಲೇನೆ. 2.4 CR ಕೊಟ್ಬಿಟ್ಟು ತಗೊಂಡಿದ್ದಾರೆ ಸಂಜು ಸ್ಯಾಮ್ಸನ್. ಅಂದರೆ ಇಬ್ಬರು ಬೇಕು ಅಂತ ಕೇಳಿದ್ದಾರೆ ಅಷ್ಟೇ. ಒಂಥರ ಸ್ವ್ಯಾಪ್ ಅಂತ ನಾವು ಅನ್ಕೋಬೋದು, ಆಲ್ ಕ್ಯಾಶ್ ಡೀಲ್ ಅಂತ ನಾವು ಅನ್ಕೋಬೋದು. ಬಟ್ ಇಲ್ಲಿ ಆಲ್ ಕ್ಯಾಶ್ ಡೀಲ್ ಅಂತಲೇ ಬಂದಿರೋದು. 2.4 CR ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಇಲ್ಲಿ ನೋಡಿ 14 ಕೋಟಿ ಅವ್ರಿಗೆ ಕೊಡ್ತು ಅಂತಂದರೆ ಇಲ್ಲಿ 18 ಕೋಟಿ ಸಂಜು ಸ್ಯಾಮ್ಸನ್ಗೆ ಕೊಟ್ಟಿರೋಂಥದ್ದು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ದುಡ್ಡಿನ ವಿಚಾರಕ್ಕೆ ಬಂತು ಅಂತಂದರೆ ಇಲ್ಲಿ CSK ಅವ್ರಿಗೇ ಒಂಥರ ಇಲ್ಲಿ ಪೆಟ್ಟು ಬಿದ್ದಿದೆ ಅಂತ ಹೇಳಬೇಕು. 18 ಕೋಟಿ ಅವರಿಗೆ ಒಂಥರ ಅವ್ರಿಗೆ ಒಂಥರ ಹೊರತು 14 ಕೋಟಿ ಪ್ಲಸ್ 2.40 CR. ಇಲ್ಲಿ ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟಿದ್ದಾರೆ, ಸಾರಿ ಇಲ್ಲಿ ರವೀಂದ್ರ ಜಡೇಜಾನು ಬರ್ತಾರೆ, ಜೊತೆಗೆ ಸ್ಯಾಮ್ ಕರ್ನ್ ಕೂಡ ಬರ್ತಾರೆ. ಅಂದರೆ 18 ಕೋಟಿ ಒಳಗೆ ಬರ್ತಾರೆ ಅಂದರೆ ಒಂಥರ ಅವ್ರಿಗೆ ವರ್ತಾಗಿದೆ ಅಂತಲೇ ಲೆಕ್ಕಾಚಾರ. ಸೊ ಇದು 5ನೇ ಟ್ರೇಡ್ ಆಯಿತು ಅಂತ ಅಂದರೆ 2.40 CRಗೆ ಮೊಹಮ್ಮದ್ ಶಮಿದು ಕೂಡ ಕನ್ಫರ್ಮ್ ಮಾಡಿದ್ರು. ಇವಾಗ ಕನ್ಫರ್ಮ್ ಮಾಡಿದ್ದಾರೆ. ಇದೆಲ್ಲ ಇವಾಗ ಕನ್ಫರ್ಮ್ ಆಗಿರೋದು IPL ಕಡೆಯಿಂದ ಅಫಿಷಿಯಲ್ ಆಗಿ. ಇದೆಲ್ಲ ನೆನ್ನೆ ಹೇಳಿದ್ದೀನಿ, ಇದೆಲ್ಲ ಕನ್ಫರ್ಮ್ ಆಗಿರೋ ಟ್ರೇಡ್ ಅಂತ. 10 ಕೋಟಿಗೆ ಸನ್ರೈಸರ್ಸ್ ಹೈದರಾಬಾದಿಂದ ಲಕ್ನೋ ಸೂಪರ್ ಜೈಂಟ್ಸಿಗೆ ತಲುಪ್ತಾ ಇದ್ದಾರೆ ಮೊಹಮ್ಮದ್ ಶಮಿ. ಆ್ಯಂಡ್ ಇದು ಒನ್ ಆಫ್ ದ ವರ್ಸ್ಟ್ ಪಿಕ್ ಅಂತ ಹೇಳಿದ್ದೀನಿ. ಯಾಕಂದರೆ ಇವ್ರು ಶಾರ್ದುಲ್ ಠಾಕೂರ್ನ ಬಿಟ್ಬಿಟ್ಟು ಇವ್ರನ್ನ ತಗೊಂಡಿದ್ದಾರೆ 10 ಕೋಟಿಗೆ ಅಂತಂದರೆ 2 ಕೋಟಿ ಕೊಡೋಕೆ ರೆಡಿ ಇಲ್ಲ, 10 ಕೋಟಿ ಕೊಡೋಕೆ ರೆಡಿ ಇದ್ದಾರೆ ಅಂತಂದರೆ ದೊಡ್ಡತನ ಇದೇನು ಅಂತ ನಾನು ಹೇಳಿದೆ. ಇದು ಅಫಿಷಿಯಲಿ ಇವಾಗ ಕನ್ಫರ್ಮ್ ಆಗಿದೆ ಅಷ್ಟೇ. ಇನ್ನು 7ನೇ ಟ್ರೇಡ್ ಬಂದ್ಬಿಟ್ಟು ಮಯಾಂಕ್ ಮಾರ್ಕಂಡ್ ಇದು ಕನ್ಫರ್ಮ್ ಮಾಡಿದರೆ 30 ಲಕ್ಷಕ್ಕೆ KKR ಇಂದ ಮುಂಬೈ ಇಂಡಿಯನ್ಸ್ಗೆ ಹೋಗ್ತಾ ಇದ್ದಾರೆ ಅಂತ. ಆ್ಯಂಡ್ ಲಕ್ನೋ ಸೂಪರ್ ಜೈಂಟ್ಸಿಂದ ಮತ್ತೆ ಮುಂಬೈ ಇಂಡಿಯನ್ಸ್ಗೆ ಹೋಗ್ತಾ ಇದ್ದಾರೆ ಅರ್ಜುನ್ ಟೆಂಡೂಲ್ಕರ್ ಅಂತ 30 ಲಕ್ಷಕ್ಕೆ ಕನ್ಫರ್ಮ್ ಮಾಡಿದ್ದಾರೆ. ಒಟ್ಟಾಗಿ ಮುಂಬೈ ಇಂಡಿಯನ್ಸ್ ಇಲ್ಲಿ ಕಾಮನ್ನು ಆ ಕಡೆಯಿಂದ ಈ ಕಡೆಯಿಂದ 30 ಲಕ್ಷದ ಪ್ಲೇಯರ್ಗಳು, ಒಬ್ಬರು ಸ್ಪಿನ್ನರು, ಒಬ್ಬರು ಪೇಸರು, ಒಬ್ರು ಎಕ್ಸಿಟ್ ಕೊಡ್ತೋ ಅಂತಾರೆ, ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಮುಂಬೈ ಇಂಡಿಯನ್ಸ್ ಒಂದು ಕಾಮನ್ನು. ಆ್ಯಂಡ್ ನಿತೀಶ್ ರಾಣಾ ಅವರ ಟ್ರೇಡು ಕನ್ಫರ್ಮ್ ಆಗಿದೆ ಗುರು. ರಾಜಸ್ಥಾನ್ ರಾಯಲ್ಸಿಂದ 4.2 ಇದು ಫ್ರೆಶ್ ಬರ್ತಾ ಇರೋಂಥ ಅಪ್ಡೇಟು. ನಿತೀಶ್ ರಾಣಾ ರಿಲೇಟೆಡು ರಾಜಸ್ಥಾನ್ ರಾಯಲ್ಸಿಂದ ಡೆಲ್ಲಿ ಕ್ಯಾಪಿಟಲ್ಸ್ನ ತಲುಪ್ತಾ ಇದ್ದಾರೆ 4.2 ಕೋಟಿಗೆ ರಿಟರ್ನ್ ಆಗಿದ್ದಂಥ ಅಮೌಂಟ್ಗೆ. ನಿತೀಶ್ ರಾಣಾ, ನಾನು ಫಸ್ಟ್ ಹರ್ಷಿತ್ ರಾಣಾ ಅನ್ಕೊಂಬಿಟ್ಟೆ. ರಾಣಾ ಅನ್ನೋ ಸೌಂಡ್ ಕೇಳ್ಬಿಟ್ಟು ಏನು ಹರ್ಷಿತ್ ರಾಣಾ KKRಯಿಂದ ಈಚೆ ಬಿಟ್ರಿ ಬಿಟ್ಕೊಂಡು ಕೊಟ್ಬಿಟ್ರ ಅಂತ. KKR ಬಿಟ್ಕೊಂಡು ಕೊಡೋಂಥ ಮಾತೇ ಇಲ್ಲ ಅಲ್ಲ ಹರ್ಷಿತ್ ರಾಣಾನ. ಸೊ ಓಕೆ, ರಾಯಲ್ಸಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರೆಶ್ ಅಪ್ಡೇಟ್ ಇದು. ಓಕೆ, ಡಿಸರ್ವಿಂಗ್ ಏನೇ ನಿತೀಶ್ ರಾಣಾ ಪಾಪ ಕಷ್ಟಪಡ್ತಾ ಇದ್ದಾರೆ ಡೊಮೆಸ್ಟಿಕಲ್ಲೆಲ್ಲ. ನೋಡೋಣ ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲಿ ಅವರ ಹೋಮ್ ಟೀಮಿಗೆ ಹೋಗ್ತಾ ಇದ್ದಾರಲ್ಲ ಗುರು. ಇಲ್ಲಿ ಹೋಮು ಡೆಲ್ಲಿ ಕ್ಯಾಪಿಟಲ್ಸ್ ಅಂದರೆ ಡೆಲ್ಲಿ ಅವ್ರಿಗೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಡೆಲ್ಲಿನ UPನ ಗುರು ಇವ್ರದ್ದು ಹೋಮು. ನನಗೆ ಕನ್ಫ್ಯೂಸ್ ಆಗೋಗ್ಬಿಡ್ತಲ್ಲ, ಯಾವುದೋ ಬಿಡು ಹೋಮ್ ಅವ್ರದ್ದು. ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸಿಂದ ಮತ್ತೆ ಇಲ್ಲಿ ರಾಜಸ್ಥಾನ್ ರಾಯಲ್ಸು ಇದೊಂಥರ ಸ್ವ್ಯಾಪ್ ಅಂತ ಅನ್ಕೊಬೋದು. ಬಟ್ ಆಲ್ ಕ್ಯಾಶ್ ಡೀಲೇನೆ. 1 ಕೋಟಿ 4.2 ಕೋಟಿ ಸ್ವ್ಯಾಪು. ಯಾಕಂದರೆ ಇಲ್ಲಿ ಆಗಿರುವಂಥದ್ದು ಸ್ವ್ಯಾಪ್ ಅಂತ ಲೆಕ್ಕಾಚಾರ ತೊಗೊಂತು ಅಂದರೆ ರಾಜಸ್ಥಾನ್ ರಾಯಲ್ಸ್ ತೊಗೊಬೋದು ನೀವು. ರಾಜಸ್ಥಾನ್ ರಾಯಲ್ಸು CSK ತೊಗೊಬೋದು, ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ನು ರಾಜಸ್ಥಾನ್ ರಾಯಲ್ಸ್ ತೊಗೊಬೋದು. ಯಾಕೆಂತಂದರೆ ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ, ಒಬ್ಬರು ಎಕ್ಸಿಟ್ ಕೊಟ್ಟಿದ್ದಾರೆ. ಆ ಕಡೆಯಿಂದನೂ ಕೂಡ ಅಷ್ಟೇ, ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ, ಇಬ್ಬರು ಎಕ್ಸಿಟ್ ಕೊಟ್ಟಿದ್ದಾರೆ. ಅದರಿಂದ ಇದೊಂಥರ ಸ್ವ್ಯಾಪ್ ಅಂತ ತೊಗೊಬೋದು ಅಥವಾ ಆಲ್ ಕ್ಯಾಶ್ ಡೀಲ್ ಅಂತಲೂ ಕೂಡ ತೊಗೊಬೋದು. ಇಲ್ಲಿ
ಡೊನೋವನ್ ನಾನೇನೆ ಸ್ವಲ್ಪ ಇದು ಮಾಡ್ಕೊಂಡಿದ್ನಲ್ಲ, ಫೆರಾರಿ ಗಿರಾರಿ ಅಂತ ಹೇಳಿದ್ನಲ್ಲ, ಸೊ ಅವರೇನೆ ಡೊನೋವನ್ ಅವರು ಸೌತ್ ಆಫ್ರಿಕನ್ ಪ್ಲೇಯರು ಎಂಟ್ರಿ ಕೊಟ್ಟಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ ಡೆಲ್ಲಿ ಕ್ಯಾಪಿಟಲ್ಸಿಂದ. ರಾಜಸ್ಥಾನ್ ರಾಯಲ್ಸಿಂದ ಡೆಲ್ಲಿ ಕ್ಯಾಪಿಟಲ್ಸು, ಡೆಲ್ಲಿ ಕ್ಯಾಪಿಟಲ್ಸಿಂದ ರಾಜಸ್ಥಾನ್ ರಾಯಲ್ಸು 1 ಕೋಟಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರು. ಸೊ ಇದು ಆಗಿರುವಂಥ ಟೋಟಲ್ ಟ್ರೇಡುಗರು IPL ಅಲ್ಲಿ ಈ ಸೀಸನ್ನು ಆಗಿರುವಂಥ ಟ್ರೇಡು. ಅಂದರೆ ಮುಂದೆ ಬರ್ತಾವ ಬರಲ್ವ ಟ್ರೇಡ್ ಗೊತ್ತಿಲ್ಲ, ಒಟ್ಟಲ್ಲಿ ಟ್ರೇಡ್ ವಿಂಡೋ ಓಪನ್ ಆಗೇ ಇರುತ್ತೆ. ಓವರ್ ಆಲ್ ಇಂಡಿವಿಜುವಲ್ ವೈಸ್ ತಗೊಂಡು ನೋಡ್ತು ಅಂತಂದರೆ 10 ಟ್ರೇಡ್ಗಳು ಈ ಸೀಸನಲ್ಲಿ ಆಗಿದೆ. ಏನು ಗುರು ಇದು ಪಟ 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 ನಂಗೆ ಬಂದ್ಬಿಟ್ವಲ್ಲ, ಲಾಸ್ಟ್ ಒಂದೇ ಮೊಮೆಂಟಿಗೆ ಕೊಟ್ಬಿಟ್ರು, ಒಂದೊಂದೇ ಬಿಡಲಿಲ್ಲ, ಎಲ್ಲ ಒಟ್ಟಿಗೆ ಹಾಕೊಂಡು ಜಡ್ಸ್ಬಿಟ್ರು ಹಂಗೇನೆ IPL ಅವರು. ತಗೊಳ್ಳಿ ಎಲ್ಲ ಒಂದೊಂದೇ ಬಿಟ್ಟರೆ ನಿಮಗೆಲ್ಲ ಕನ್ಫ್ಯೂಷನ್ ಆಗುತ್ತೆ, ಒಂದೇ ಸಲ ಕೊಡ್ತೀವಿ ಅಪ್ಡೇಟು ಅಂತ. ಓವರ್ ಆಲ್ ಆಗಿರುವಂಥದ್ದು 10 ಟ್ರೇಡು ಒಂದೇ ಸಲ. ಅವನಜ್ಜಿ ನಂಬಕ್ಕಾಗತ್ತಾ? ನಂಬಲೇಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.